ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕ್ಕಿಂಗ್ ಹಟ್. ಈ ಸಮ್ಮರಲ್ಲಿ ಕೂಲಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ. ಹಾಗಾದರೆ ನಾನಿವತ್ತು ಬಾದಾಮ್ ಕುಲ್ಫಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಬಳಸಿ ಸುಲಭವಾಗಿ, ಅದರಲ್ಲೂ ಸಕ್ಕರೆ ಹಾಕದೆ ಕುಲ್ಫಿ ಮಾಡ್ತಿದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಅರ್ಧ ಲೀಟ್ರ್ ಹಾಲನ್ನು ಹಾಕ್ತಿದ್ದೀನಿ. ಗಟ್ಟಿ ಹಾಲನ್ನು ತಗೋಬೇಕು. ನಾನಿನ್ನು ಈ ಹಾಲನ್ನು ಕಾಸಿಲ್ಲ, ಈಗಲೇ ಕಾಸ್ತಿರೋದು. ಕಾಯಕ್ಕಿಟ್ಟು ಅಷ್ಟರಲ್ಲಿ ಒಂದು ಜಾರಿಗೆ 15ರಿಂದ 20 ಬಾದಾಮಿ ಹಾಗೂ 4ರಿಂದ 5 ಗೋಡಂಬಿ, 2 ಏಲಕ್ಕಿ ಹಾಕಿ ಪುಡಿ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಬಾದಾಮ್ ಕುಲ್ಫಿ ಮಾಡ್ತಿರೋದ್ರಿಂದ ಬಾದಾಮ್ ಫ್ಲೇವರ್ಗೋಸ್ಕರ ಬಾದಾಮಿನ ಜಾಸ್ತಿ ಹಾಕಿದ್ದೀನಿ, ಗೋಡಂಬಿನ ಸ್ವಲ್ಪ ಹಾಕಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಇದನ್ನು ಈಗ ಹಾಗೆ ಪಕ್ಕಕ್ಕಿಡಿ. ನೋಡಿ, ಹಾಲು ಕಾದಿದೆ. ಈಗ ಈ ಹಾಲು ಕಾದು ಕುದ್ದು ಅರ್ಧದಷ್ಟಾಗಬೇಕು, ಅಲ್ಲಿವರೆಗೂ ಕಾಸ್ಕೊಳ್ಬೇಕು. ಅಷ್ಟರಲ್ಲಿ ನನ್ನ ಚಾನಲ್ಗೆ ನೀವು ಇನ್ನೂ ಹೊಸಬ್ರಾಗಿದ್ದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ನೋಡಿ, ಈಗ ಸ್ವಲ್ಪ ಹಾಲು ಕಾದು ಕೆನೆ ಕಟ್ಟಿ ಗಟ್ಟಿಯಾಗಿದೆ. ಈ ಹಂತದಲ್ಲಿ ಪುಡಿ ಮಾಡಿದ ಬಾದಾಮ್ ಹಾಗೂ ಗೋಡಂಬಿ ಏಲಕ್ಕಿನ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಅಲ್ಲಲ್ಲೇ ಗಂಟಾಗಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಕಾರ್ನ್ಫ್ಲವರ್ ಹಾಗೂ ಕಸ್ಟರ್ಡ್ ಪೌಡರ್ ಬಳಸದೆ ಕುಲ್ಫಿ ಮಾಡ್ತಿದ್ದೀನಿ. ಈಗ ಇದು ಇನ್ನೂ ಕಾದು ಗಟ್ಟಿಯಾಗುತ್ತೆ, ಆ ಹಂತದವರೆಗೂ ಕಾಸ್ಕೊಳ್ಬೇಕು. ನೋಡಿ, ಈಗ ಕುದ್ದು ಗಟ್ಟಿಯಾಗಿದೆ. ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಇಷ್ಟು ಗಟ್ಟಿಯಾಗಿರಬೇಕು. ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಕ್ಬಿಡ್ತಿದ್ದೀನಿ. ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಗ್ರೈಂಡ್ ಮಾಡೋಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಈಗ ಸ್ವೀಟಿಗೋಸ್ಕರ ನಾನಿಲ್ಲಿ ಸಕ್ಕರೆ ಬಳಸ್ತಿಲ್ಲ, ಬೆಲ್ಲ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಹಾಕಿ. ಈಗ ಇದನ್ನು ಒಂದೆರಡು ಬಾರಿ ಹಾಗೆ ಸ್ವಲ್ಪ ಗ್ರೈಂಡ್ ಮಾಡಿ ಸಾಕು. ನೋಡಿ, ಈ ಥರ ಇರಬೇಕು. ಗ್ರೈಂಡ್ ಮಾಡಿದ ನಂತರ ಇದನ್ನು ಈಗ ಐಸ್ ಮೋಲ್ಡಿಗೆ ಹಾಕ್ತಿದ್ದೀನಿ. ಎಲ್ಲ ಐಸ್ ಮೋಲ್ಡಿಗೆ ಹಾಕಿದ ನಂತರ ಮೇಲೆ ಕ್ಯಾಪ್ ಕ್ಲೋಸ್ ಮಾಡ್ತಿದ್ದೀನಿ. ನೋಡಿ, ಐಸ್ ಮೋಲ್ಡ್ ಇಲ್ಲ ಅಂದರೆ ಈ ಥರ ಟೀ ಕಪ್ಪಿಗೆ ಸಹ ಹಾಕಿ ಕುಲ್ಫಿ ಮಾಡಬಹುದು. ನೋಡಿ, ಈಗ ಇದ್ರ ಮೇಲೆ ಸಿಲ್ವರ್ ಫಾಯಿಲ್ ಅಥವಾ ಸಿಲ್ವರ್ ಫಾಯಿಲ್ ಇಲ್ಲ ಅಂದರೆ ಹಾಲಿನ ಕವರ್ ಅಥವಾ ಮೊಸರಿನ ಕವರಿಂದನೂ ಕ್ಲೋಸ್ ಮಾಡಬಹುದು. ಮಧ್ಯೆ ಈ ಥರ ಕಟ್ ಮಾಡಿ ನೋಡಿ, ಈ ಥರ ಈಗ ಇದ್ರ ಮೇಲೆ ಹಾಕಿ ರಬ್ಬರ್ ಬ್ಯಾಂಡ್ ಹಾಕ್ತಿದ್ದೀನಿ. ನಾನು ಅದಕ್ಕೆ ಮೊದಲೇ ಹೇಳಿದ್ದು, ಮನೆಯಲ್ಲೇ ಸುಲಭವಾಗಿ ಸಿಗುವ ವಸ್ತುಗಳು ಹಾಗೂ ಸಾಮಗ್ರಿಗಳಿಂದ ಈಸಿಯಾಗಿ ಮನೆಯಲ್ಲೇ ಕುಲ್ಫಿ ಮಾಡಬಹುದು ಅಂತ. ನೋಡಿ, ಈಗ ಕ್ಲೋಸ್ ಮಾಡಿ ಐಸ್ ಕ್ರೀಮ್ ಸ್ಟಿಕ್ ಹಾಕಿದ್ದೀನಿ. ಈಗ ಇದನ್ನು ಡೀಪ್ ಫ್ರೀಸ್ ಮಾಡಬೇಕು. 1 ನೈಟ್ ಫುಲ್ ಅಥವಾ 8 ಅವರ್ ಡೀಪ್ ಫ್ರೀಸರಲ್ಲಿಟ್ಟು ಫ್ರೀಸ್ ಮಾಡ್ತಿದ್ದೀನಿ. ನಾನೀಗ 8 ಅವರ್ ಫ್ರೀಸ್ ಆದಮೇಲೆ ತೆಗಿತಿದ್ದೀನಿ. ಒಂದು ಓಪನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಹೇಗಾಗಿದೆ ಕುಲ್ಫಿ ಅಂತ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಗಟ್ಟಿಯಾಗಿ ಕುಲ್ಫಿ ಬಂದಿದೆ. ಈಗ ಇದನ್ನು ಸ್ವಲ್ಪ ವಾರ್ಮ್ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಈ ಥರ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಕುಲ್ಫಿ ಮೋಡ್ ಮತ್ತು ಕುಲ್ಫಿ ಕಪ್ನ ಇಡ್ತಿದ್ದೀನಿ. ಫ್ರೀಸರಿಂದ ತೆಗೆದ ತಕ್ಷಣ ತೆಗೆದ್ರೆ ಕುಲ್ಫಿ ಬರೋದಿಲ್ಲ, ಹಾಗಾಗಿ ಈ ಥರ ವಾರ್ಮ್ ಮಾಡಿ ತೆಗಿಬೇಕು. ನೋಡಿ, ನಾನೀಗ ತೆಗೆದು ತೋರಿಸ್ತಿದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ಬಂತು ಕುಲ್ಫಿ. ಈಗ ಸೂಪರ್ ಟೇಸ್ಟಿ ಹಾಗೂ ಕೂಲಾಗಿರೋ ಬಾದಾಮ್ ಕುಲ್ಫಿ ರೆಡಿಯಾಗಿದೆ. ಈ ಸಮ್ಮರಲ್ಲಂತೂ ಮಕ್ಕಳು ಹಾಲಿಡೇಸ್ ಬಂದು ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಮಕ್ಕಳು ಕೂಲಾಗಿ ತಿನ್ನೋಕೆ ಏನಾದರೂ ಕೇಳ್ತಾನೆ ಇರ್ತಾರೆ. ಹೊರಗಡೆ ತಂದು ತಿನ್ನಿಸೋಕ್ಕಿಂತ ಹೀಗೆ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನ ಬಳಸಿ ಈಸಿಯಾಗಿ ಕುಲ್ಫಿ ಅಥವಾ ಐಸ್ ಕ್ರೀಮ್ನ ಮಾಡಿಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಷ್ಟೇ ಅಲ್ಲದೆ ಸಾಮಾನ್ಯವಾಗಿ ದೊಡ್ಡವ್ರಿಗೂ ಸಹ ಈ ಸಮ್ಮರಲ್ಲಿ ಕೂಲಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ. ಹಾಗಾಗಿ ಕೂಲಾಗಿರೋ ಹಾಗೂ ತುಂಬ ಟೇಸ್ಟಿಯಾಗಿರೋ ಈ ಬಾದಾಮ್ ಕುಲ್ಫಿ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.